ಕುಡಿದ ಮತ್ತಿನಲ್ಲಿ ಕಾರ್ಮಿಕನೊಬ್ಬ ತನ್ನ ಮೊಮ್ಮಗನನ್ನು ಕತ್ತಿಯಿಂದ ಕಡಿದು ಹತ್ಯೆ ಮಾಡಿರುವ ಭೀಕರ ಘಟನೆ ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದಲ್ಲಿ ಕಳೆದ ರಾತ್ರಿ ನಡೆದಿದೆ. 19ರ ಪ್ರಾಯದ ಸಂಜು ಮೃತ ದುರ್ದೈವಿ. ಕೂಲಿ ಕಾರ್ಮಿಕನಾಗಿರುವ ಅಪ್ಪಿ ತನ್ನ ಪತ್ನಿ ಹಾಗೂ ಮೊಮ್ಮಗನೊಂದಿಗೆ ಎಕೆ ಗಣೇಶ್ ಎಂಬವರ ಲೈನ್ ಮನೆಯಲ್ಲಿ ವಾಸವಿದ್ದ. 16 ವರ್ಷವಿದ್ದಾಗಲೇ ಮೊಮ್ಮಗ ಸಂಜು ಅಜ್ಜಿಯನ್ನು ಕೊಲೆಗೈದಿದ್ದ. ಬಳಿಕ ರಿಮ್ಯಾಂಡ್ ಹೋಮ್ನಲ್ಲಿದ್ದ ಸಂಜು ಇತ್ತೀಚೆಗಷ್ಟೇ ಮತ್ತೆ ಅಜ್ಜನ ಮನೆಗೆ ಬಂದಿದ್ದ. ಕಳೆದ ರಾತ್ರಿ ಪಾನಮತ್ತನಾಗಿದ್ದ ಅಪ್ಪಿ ತನ್ನ ಪತ್ನಿಯನ್ನು ಕಳೆದುಕೊಂಡ ದುಃಖದಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ಮೊಮ್ಮಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. 11:30ರ ವೇಳೆಗೆ ತೋಟದ ಮಾಲೀಕರಿಗೆ ವಿಚಾರ ತಿಳಿದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಯುವಕನನ್ನು ಕೂಡಲೇ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ರು. ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಕರೆತರುವಾಗ ಮಾರ್ಗ ಮಧ್ಯೆ ಸಂಜು ಮೃತಪಟ್ಟಿದ್ದಾನೆ. ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ವಿರಾಜಪೇಟೆ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚಿತ್ತಾರ ನ್ಯೂಸ್, ವಿರಾಜಪೇಟೆ.